ನಮಸ್ಕಾರ ಗುರುಗಳಿಗೆ. ಹರಿ ಶ್ರೀನಿವಾಸ ನಮಸ್ಕಾರ. ಒಳ್ಳೆ ನಮಸ್ಕಾರ ಸರ್. ಹರೇನು ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ದ್ರಹಜಮಹಮಮೇಜಂ ಧ್ಯೇಯಮಾಮ್ನಾಯಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಃ ಪತ್ಯೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂ ನಾಜ ಸ್ಮೃತಿ ಹೃದಯ ದೀಪ್ತಾಯ ಹರದೆ ಯೇನ ಪ್ರಾದುರಭಾವಿ ಭೂಮಿ ವಲದೆ ವ್ಯಸ್ತಾರಿಗೋ ಸಂತತಿ ಪ್ರಾಬೋಧ ಶ್ರುತಿ ಪಂಕಜಂ ಕರುಣಯಾ ಪ್ರಕಾಶಿತತ್ವಂ ಪರಂ ಧ್ವಾಂತಂ ಧ್ವಂ ಸಮನಾದಿ ಸಾತು ನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನ ವ್ಯಾಸ ದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಜೆ ಸಕ್ತಿರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸमे ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ಯೇಡಮೂಕೋऽಪಿ ವಾಗ್ಭಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च रमा निवासोचितवास भूमिः संन्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानंद तीर्थारि सन्मनस्सरसै भुवि अनुव्याख्यान नलिने चंचरी कतिमे मनः न शब्दाब्धौ गाढाः न च निगम चर्चासु चतुराः न च न्याये प्रौढाः न च विदित वेद्या अपि वयं परं श्रीमत्पूर्ण प्रमति गुरु कारुण्य सरणिं प्रपन्नामान्यास्मः किमपि च वदन्तोऽपि महताम् ओम नारायणं निखिल पूर्ण गुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेष विशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः. ಈಗ 75ನೆಯ ಸುಧಾಮೂಲ. ನಮಸ್ಕಾರ. ಅದರಲ್ಲಿ ನೆನೆ ದಿವಸ ತರ್ಕ ಅಂದ್ರೇನು ಮತ್ತೆ ಅನುಮಾನ ಅಂದ್ರೇನು ಅಂತ ಅದಕ್ಕೆ ವಿವರಣೆ ಬಂತು. ನಾವೀಗ ಅವರ ಪ್ರಶ್ನೆಗೆ ನಾವು ಹೇಗೆ ಹೇಳ್ಬೇಕು ಉತ್ತರ ಅಂದ್ರೆ, ಈಗ ನಾವು ತರ್ಕವನ್ನ ಮಾಡಿದ್ವಿ ಇಲ್ಲಿವರೆಗೂ. ಅಂದ್ರೆ ಅವ್ರು ಕೇಳ್ತಾ ಇರೋದು, ಈಗ ಅನುವ್ಯಾಖ್ಯಾನದಲ್ಲಿ ಮಧ್ವಾಚಾರ್ಯರು ಶೇಷತಾನುಪಪನ್ನೈವ ಯದಿ ಜೀವೈಕತಾಸ್ಯಹಿ, ಅಲ್ಲಿ ಯದಿ ಅಂತ ಒಂದು ಶಬ್ದ ಬಳಸಿದ್ದಾರೆ. ಯದಿ ಅನ್ನೋ ಶಬ್ದಕ್ಕೆ ಒಂದು ವೇಳೆ ಅಂತ ಈ ತರ ಅರ್ಥ. ಈ ಒಂದು ವೇಳೆ ಅಂತಂದ್ರೆ ಆಚಾರ್ಯರಿಗೆ ತರ್ಕ ಹೇಳುವಂಥದ್ದು ಇಷ್ಟನಾ, ಅನುಮಾನ ಹೇಳುವಂಥದ್ದು ಇಷ್ಟನಾ ಅಂತ. ಸಾಮಾನ್ಯವಾಗಿ ಯದಿ ಅಂತ ಬಳಸಿದ್ರೆ ಅದನ್ನ ತರ್ಕ ಅಂತಾನೆ ಕರಿತೀವಿ. ಒಂದ್ ವೇಳೆ ನೀವೇನಾದ್ರು ಹೀಗ್ ಮಾಡಿದ್ರೆ ನಿಮಗ್ ಹೀಗ್ ಆಗ್ಬೇಕಾಗಿತ್ತು, ಅದಕ್ಕೋಸ್ಕರ ಹೀಗ್ ಮಾಡ್ಬೇಡಿ, ಇದೆಲ್ಲ ಹೇಳ್ತಾ ಇರ್ತೀವಿ. ಒಂದು ವೇಳೆ ಅಂತ ನಾವು ಬಳಸಿ ಹೇಳ್ತಾ ಇದ್ರೆ ತರ್ಕ. ನಮ್ಗೇನ್ ಅವ್ರಿಗೆ ಆಗ್ಬೇಕು ಅಂತ ಇಷ್ಟ ಇಲ್ಲ, ಆದ್ರೆ ಒಂದ್ ವೇಳೆ ಹೀಗ್ ಮಾಡಿದ್ರೆ ನಿಮ್ಗೆ ತೊಂದರೆ ಆಗ್ಲಿಕ್ಕಿದೆ, ಹುಷಾರು.
ಇದನ್ನ ಹಿಂದೂ ಕೂಡ ಒಂದು ಲೌಕಿಕ ಉದಾಹರಣೆ ಕೊಟ್ರು. ನೋಡಿ, ಒಂದ್ ವೇಳೆ ನೀವು ವಿಷವನ್ನ ಪಾನ ಮಾಡಿದ್ರೆ, ವಿಷವನ್ನ ತಗೊಂಡ್ರೆ, ಆಗ ನೀವು ಬದುಕಿರೋದಿಲ್ಲ, ನೀವು ಮರಣವನ್ನ ಹೊಂದುತ್ತೀರಿ, ಎಚ್ಚರ. ನೀವು ವಿಷ ತಗೊಳ್ಳಿ, ಅದನ್ನ ಸಾಯಿರಿ ಅಂತ ಅವ್ನು ಹೇಳಿಕ್ ಹೋಗ್ತಾ ಇಲ್ಲ. ಆ ವಾಕ್ಯದಿಂದ ಏನ್ ಹೇಳಿಕ್ ಹೋಗ್ತಾ ಇದೀವಿ ಅಂದ್ರೆ, ಒಂದ್ ವೇಳೆ ನೀವೇನಾದ್ರು ವಿಷ ಕುಡ್ದಿದ್ದೆ ಆದ್ರೆ ನೀವು ಬದುಕಿರಲ್ಲ ಅಷ್ಟೇ. ಅಂದ್ರೆ ವಿಷ ಪ್ರಾಶನ ಮಾಡಿ ಅಂತ ನಾವು ಅವನಿಗೆ ವಿಧಾನ ಮಾಡ್ತಾ ಇಲ್ಲ, ನೀವ್ ಮಾಡ್ಬೇಕು ಅಂತ ಹೇಳ್ತಾ ಇಲ್ಲ, ಆದ್ರೆ ಮಾಡಿದ್ರೆ ಹೀಗ್ ತೊಂದ್ರೆ ಇದೆ ಅಂತ ಹೇಳ್ತೀವಿ. ಅದೇ ತರ ಇಲ್ಲೇನ್ ಹೇಳ್ತಾ ಇದ್ದಾರೆ, ಒಂದ್ ವೇಳೆ ನೀವು ಪರಮಾತ್ಮನಿಗೂ ಜೀವನಿಗೂ ಐಕ್ಯವನ್ನ ಒಪ್ಪಿದ್ರೆ, ನಾವು ಒಪ್ಪಿದೀವಿ ಅಂತ ಅರ್ಥ ಅಲ್ಲ, ಒಂದ್ ವೇಳೆ ನೀವು ಒಪ್ತೀರಿ ಅಂತ ಆದ್ರೆ ಆಗ ಪರಮಾತ್ಮನಿಗೆ ಈಶ್ವರ ಅಂತ ಕರಿಲೇಬಾರ್ದು. ಯಾಕೆ? ಅವ್ನಿಗೆ ಯಾವ್ದೇ ಅಚಿಂತ್ಯ ಶಕ್ತಿನೇ ಇಲ್ಲ. ಯಾವಾಗ ಅವನೇ ಜೀವ ಆದ, ಅವನಲ್ಲಿ ಶಕ್ತಿನಾದ್ರೂ ಬರ್ಲಿಕ್ಕೆ ಹೇಗ್ ಸಾಧ್ಯ? ಸಾಮಾನ್ಯವಾದ ಶಕ್ತಿನೇ ಇರಲ್ಲ, ಇನ್ನು ಅಚಿಂತ್ಯ ಶಕ್ತಿನ ಸಾಧ್ಯವೇ ಇಲ್ಲ. ಇಷ್ಟು. ಹಾಗಾದ್ರೆ ಯದಿ ಅಂತ ಶಬ್ದವನ್ನ ಬಳಸಿ ಮಧ್ವಾಚಾರ್ಯರು ಒಂದು ವೇಳೆ ಹೀಗ್ ಹೇಳಿದ್ರೆ ಅಂತ ನಮ್ಮ ಸಿದ್ಧಾಂತ ಅಲ್ಲ ಜೀವೈಕ್ಯ. ನಾವು ಪರಮಾತ್ಮ ಜೀವ ಒಂದು ಅಂತ ಹೇಳ್ತಾ ಇಲ್ಲ. ಆಚಾರ್ಯರೇ ಹೇಳ್ಬಿಟ್ರಲ್ಲ ಜೀವಕಥಾ ಅಂತಂದ್ರೆ ಹಾಗಲ್ಲ. ನಿಮ್ಮ ಮತದಲ್ಲಿ ನೀವು ಒಪ್ಕೊಳ್ತೀರಿ ಅಂತ ಆದರೆ ಆಗ ದೋಷ ಅಂತ. ಈ ತರ ತರ್ಕದ ಶೈಲಿನೇ ಆಗ. ಅದಕ್ಕೋಸ್ಕರ ತರ್ಕವನ್ನ ಸಾಮಾನ್ಯವಾಗಿ ಮಧ್ವಾಚಾರ್ಯರು ಪ್ರಯೋಗ ಮಾಡ್ತಾರೆ. ಇದನ್ನೆಲ್ಲ ನಮಗೆ ಈ ಖಂಡನತ್ರಯ ಓದೋ ಅಭ್ಯಾಸ ಇರೋರು ಅಥವಾ ಖಂಡನತ್ರಯ ಆಗಿರೋರು ಈಗಾಗ್ಲೇ, ಈಗ ಮಾಯಾವಾದ ಖಂಡನ, ಮತ್ತೆ ಉಪಾಧಿ ಖಂಡನ, ಪ್ರಪಂಚ ಮಿಥ್ಯಾತ್ವಾನುಮಾನ ಖಂಡನ ಅಂತ ಮಧ್ವಾಚಾರ್ಯರ 3 ಗ್ರಂಥ ಇದೆ. ಅಲ್ಲೆಲ್ಲ ಅದ್ವೈತಿಗಳ ಪ್ರಕ್ರಿಯೆ ಖಂಡನ ಮಾಡಿದ್ದಾರೆ ಮಧ್ವಾಚಾರ್ಯರು. ಅದಕ್ಕೆ ಟೀಕೆ ಜಯತೀರ್ಥರದು ಇದೆ. ಅಲ್ಲೆಲ್ಲ ಗಮನಿಸೋದಿದ್ರೆ ನಿಮ್ಗೆ ಅಲ್ಲಿ ತರ್ಕ, ಈ ಅನುಮಾನ, ಇದ್ರ ಬಗ್ಗೆ ಜಾಸ್ತಿ ಬರುತ್ತೆ. ಅಲ್ಲಿ ತರ್ಕವನ್ನ ಹೆಚ್ಚು ಬಳಸ್ತಾ ಇರ್ತಾರೆ ಮಧ್ವಾಚಾರ್ಯರು. ತರ್ಕವನ್ನ ಬಳಸೋ ಉದ್ದೇಶ, ಅವರ ಸಿದ್ಧಾಂತ ಅವ್ರು ಹೇಳ್ತಾ ಇರಲ್ಲ, ನೀವು ಒಪ್ಪಿದ್ರೆ ಹೀಗಾಗ್ಬೇಕು ನೋಡಿ, ಹುಷಾರು ಅಂತ ಎಚ್ಚರಿಸ್ತಾ ಇರ್ತಾರೆ. ಇದಕ್ಕೊಂದು ಲೌಕಿಕ ಉದಾಹರಣೆ ನಮ್ಗೆ, ಯದಿ ವಿಷಂ ಭಕ್ಷಯಿಷ್ಯಸಿ ತರ್ಹಿ ಮರಿಷ್ಯಸಿ. ಒಂದ್ ವೇಳೆ ವಿಷವನ್ನ ಭಕ್ಷಯಿಷ್ಯಸಿ ಸ್ವೀಕಾರ ಮಾಡ್ತೀನಿ ಅಂತ ಆದ್ರೆ ನೀನು ಮರಿಷ್ಯಸಿ ತರ್ಹಿ, ಹಾಗಾದ್ರೆ ನೀನು ಸಾಹಿತ್ಯ, ಅದರಿಂದ ಬೇಡ, ನೀನು ಮರಣ ಹೊಂದಬಾರ್ದು, ಹಾಗಾಗಿ ನೀ ವಿಷಾನು ಕುಡಿಬೇಡ ಅಂತ ನಿಲ್ಲಿಸ್ತೀವಿ. ಸುಮ್ನೆ ಹೇಳೋದ್ರಲ್ಲಿ ತಾತ್ಪರ್ಯ ಇಲ್ಲ, ಕೊನೆಗೆ ನಿಲ್ಲಿಸೋದ್ರಲ್ಲೂ ತಾತ್ಪರ್ಯ ಇದೆ. ನಿಲ್ಲಿಸೋದು ಅಂದ್ರೆ ಅದಕ್ಕೊಂದು ಕೊನೆಗೆ ವಾಕ್ಯ ಪೂರ್ತಿ ಮಾಡ್ಬೇಕು. ಸುಮ್ನೆ ಹಾಗೆ ಮಧ್ಯ ಅರ್ಧಂಬರ್ಧ ಹೇಳ್ಬಿಡೋದಲ್ಲ, ಪೂರ್ತಿ ವಾಕ್ಯ ಹೇಳಿ ಮುಗಿಸ್ಬೇಕು. ಆ ತರ ಇಂಥದ್ದಿದ್ರೆ ತರ್ಕ ಅಂತ ಕರಿತೀವಿ. ಈಗ ನಾವು ಅವ್ರಿಗೆ ತರ್ಕ ಹೇಳಬೇಕಾದ್ರೆ ಏನ್ ಮಾಡ್ಬೇಕು ನೋಡಿ, ಒಂದು ವೇಳೆ ದೇವರು ಜೀವ ಒಬ್ರೇ ಆದರೆ ಆಗ ದೇವರಲ್ಲಿ ಅಚಿಂತ್ಯ ಶಕ್ತಿ ಇರ್ತಾ ಇರ್ಲಿಲ್ಲ. ಆದ್ರೆ ದೇವರಲ್ಲಿ ಅಚಿಂತ್ಯಾದ್ಭುತ ಶಕ್ತಿ ಕಾಣ್ತಾ ಇದೀವಿ, ನಮ್ಗೆ ಅನುಭವಕ್ಕಿದೆ. ಎಷ್ಟೋ ಬಾರಿ ಅತೀಂದ್ರಿಯ ಶಕ್ತಿ ನಮ್ಮನ್ನ ಕಾಪಾಡ್ತಾ ಇದೆ, ಅನುಗ್ರಹ ಮಾಡ್ತಾ ಇದೆ. ಅಂತ ಅಚಿಂತ್ಯವಾದ ಯಾವ ಶಕ್ತಿ ಇದೆ ಅದು ಇರೋದ್ರಿಂದ ದೇವರಲ್ಲಿ ನಾವು ಜೀವ ಮತ್ತೆ ಈಶ್ವರ ಒಬ್ರೇ ಅಲ್ಲ ಅಂತ ಹೇಳ್ಬೇಕು. ಇಬ್ರು ಬೇರೆ ಬೇರೆ, ಅವರಿಬ್ಬರಲ್ಲಿ ಐಕ್ಯ ಇಲ್ಲ ಅಂತ ಹೇಳ್ಬೇಕು. ಇಷ್ಟು ನಾವು ತರ್ಕ ಅವ್ರಿಗೆ ಹೇಳ್ಬೇಕು. ಮಧ್ವಾಚಾರ್ಯ ಏನ್ ತೋರಿಸ್ಕೊಟ್ರು? ಇಷ್ಟೇ ತೋರಿಸ್ಕೊಟ್ರು. ಏನಂತ? ಒಂದ್ ವೇಳೆ ಪರಮಾತ್ಮ ಮತ್ತೆ ಜೀವ ಒಬ್ರೇ ಅಂತ ಆದ್ರೆ ಆಗ ಪರಮಾತ್ಮನಲ್ಲಿ ಅಚಿಂತ್ಯ ಶಕ್ತಿ ಇರ್ತಾ ಇರ್ಲಿಲ್ಲ ಅಂತ ಇಷ್ಟಕ್ಕೆ ನಿಲ್ಲಿಸಿದ್ರು. ನಾವ್ ಅದನ್ನ ಮುಂದುವರಿಸ್ಬೇಕು. ವಿಪರ್ಯಯ ಪರ್ಯವಸಾನ ಅಂತ ಕರಿತೀವಿ. ಅಂದ್ರೆ ಮುಂದುವರಿಸಿ ಒಂದು ಸಿದ್ಧಾಂತ ಹೇಳ್ಬೇಕು. ಆದ್ರಿಂದ ಏನ್ ಒಪ್ಪಬೇಕು ಅಂತ ನಿಲ್ಲಿಸ್ಬೇಕು. ಆದ್ರೆ ಪರಮಾತ್ಮನ ಅಚಿಂತ್ಯಾದ್ಭುತ ಶಕ್ತಿ ಇಲ್ಲ ಅಂತ ಆಚಾರ್ಯ ನಿಲ್ಲಿಸಿದ್ರು. ಶಕ್ತಿ ಇಲ್ವಾ? ನಾವು ಒಪ್ಪಿದೀವಲ್ಲ, ಹಾಗಾದ್ರೆ ಅದನ್ನ ಮುಂದುವರಿಸ್ಬೇಕು. ಇಲ್ಲ ಏನಾಗ್ಬಿಡತ್ತೆ, ಜೀವ ಪರಮಾತ್ಮ ಒಬ್ರೇ ಆದ್ರೆ ಆಗ ಭಗವಂತನಲ್ಲಿ ಅಚಿಂತ್ಯ ಶಕ್ತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಮಧ್ವಾಚಾರ್ಯ ನಿಲ್ಲಿಸಿದ್ರು. ಹಾಗಾದ್ರೆ ಅಚಿಂತ್ಯ ಶಕ್ತಿ ಇಲ್ಲ ಅಂತ ಆಚಾರ್ಯ ಹೇಳ್ದಾಗಾಯ್ತು ಈ ಹಿಂದಿನ ಅನುವ್ಯಾಖ್ಯಾನದ ಮಾತಿನಿಂದ. ಆದ್ರೆ ಹಾಗಲ್ಲ, ಅವರ ಅಭಿಪ್ರಾಯನು ಅಚಿಂತ್ಯಾದ್ಭುತ ಶಕ್ತಿ ಇಲ್ಲ ಅಂತ ಆಗ್ಬೇಕಾಗಿತ್ತು ಅಂತ. ವಾಸ್ತವಿಕವಾಗಿ ಹಾಗಿಲ್ಲ ನಮ್ಮ ಸಿದ್ಧಾಂತ. ಆದ್ರೆ ಆ ರೀತಿ ಆಗ್ಬೇಕಾಗಿತ್ತು ನಿನ್ನ ಮತದ ಪ್ರಕಾರ. ಆದರೆ ಪರಮಾತ್ಮನಲ್ಲಿ ಅಚಿಂತ್ಯಾದ್ಭುತ ಶಕ್ತಿ ಇದ್ದೇ ಇದೆ. ಯಾವಾಗ ಅಚಿಂತ್ಯಾದ್ಭುತ ಶಕ್ತಿ ಇರತ್ತೆ ಆಗ ಅವನು ಜೀವ ಒಬ್ರೆ ಅಂತ ಹೇಳಿಕ್ ಬರಲ್ಲ ಅಂತ ಇಲ್ಲಿಗೆ ನಿಲ್ಲಿಸ್ಬೇಕು. ಹಾಗಾದ್ರೆ ಕೊನೆಗೆ ಎಲ್ಲಿ ನಿಲ್ಲಿಸಿದ್ರಿ? ಜೀವ ಪರಮಾತ್ಮರಿಗೆ ಐಕ್ಯ ಇಲ್ಲ ಅಂತ ನಿಲ್ಲಿಸಿದ್ರಿ. ಇದನ್ನ ಪರ್ಯವಸಾನ, ಮುಗಿಸೋದು. ವಿಪರ್ಯ ಅಂದ್ರೆ ವಿಪರೀತವಾಗಿ ಶುರು ಮಾಡ್ಬೇಕಾದ್ರೆ ಜೀವ ಪರಮಾತ್ಮರಿಗೆ ಐಕ್ಯ ಒಂದ್ ವೇಳೆ ಒಪ್ಪಿದ್ರೆ ಅಂತ ಶುರು ಮಾಡ್ತೀವಿ, ಅದಿರೋ ತರ ಶುರು ಮಾಡ್ತೀವಿ. ನಿಲ್ಲಿಸ್ಬೇಕಾದ್ರೆ ಅದಿಲ್ಲ ಅಂತ ಹೇಳ್ತೀವಿ ಸ್ಪಷ್ಟ. ವಿಪರ್ಯಯ, ವಿಪರೀತವಾಗಿ ಪರ್ಯವಸಾನ, ಮುಗಿಸೋದು. ಆವಾಗ ವಿಪರ್ಯಯ ಪರ್ಯವಸಾನ ಅಂತ. ತರ್ಕ ಆಗ್ಬೇಕು ಅಂದ್ರೆ ಇದೆಲ್ಲ ಇರ್ಬೇಕು, ಇಷ್ಟು ಅಂಗಗಳಿರ್ಬೇಕು. ಅಂದ್ರೆ ನಮ್ಮ ದೇಹ ಪರಿಪೂರ್ಣ ಆಗ್ಬೇಕು ಅಂದ್ರೆ ಕೈ ಕಾಲು ಪ್ರತಿಯೊಂದು ಇಂದ್ರಿಯಗಳು ಹೇಗೆ ಇರ್ಬೇಕು ಅದೇ ರೀತಿ ಒಂದು ತರ್ಕ ಅಂತ ಆಗಬೇಕು ಅಂದ್ರೆ ಪಂಚಾಂಗ 5 ಅಂಗಗಳಿರ್ಬೇಕು ಅಂತ. ಅದ್ ಹಿಂದೆ ಎಲ್ಲ ಬಂದಿದೆ ತರ್ಕದ ಬಗ್ಗೆ. ಸಂಧ್ಯಾಧಿಕರಣದಲ್ಲಿ ವಿಸ್ತಾರವಾಗಿ ನಾವು ನೋಡ್ಬಿಡಿದೀವಿ. ಅದನ್ನ ವಿಸ್ತಾರ ಮಾಡ್ಲಿಕ್ಕೆ ಹೋಗ್ತಾರೆ. ಆದ್ರೆ ಸಾಮಾನ್ಯವಾಗಿ ತರ್ಕದ ಪರಿಚಯ ನಮ್ಗೆ ಇಷ್ಟಂತೂ ಇರ್ಲೇಬೇಕು. ಇಂಥ ತರ್ಕದಲ್ಲಿ ಕೊನೆಗೆ ಅವ್ರು ದೋಷ ಕೊಡೋದೇನು ನಮಗೆ ಅಂದ್ರೆ,
ನೀವು ಕೊನೆಗೆ ನಿಲ್ಲಿಸ್ಬೇಕಾದ್ರೆ ಏನ್ ಹೇಳಿದ್ರಿ? ಜೀವ ಪರಮಾತ್ಮರಿಗೆ ಐಕ್ಯ ಇಲ್ಲ ಅಂದ್ರಿ, ಅಲ್ಲಿ ಸಿಗಾಕೊಂಡ್ರಿ ನೀವು ಅಂತ ನಮಗ್ ಹೇಳ್ತಾರೆ. ಯಾಕೆ ಅಂದ್ರೆ ಜೀವ ಮತ್ತೆ ಪರಮಾತ್ಮ ಒಬ್ರೇ ಅಂತ ಹೇಳಲಿಕ್ಕೆ ವೇದವಾಕ್ಯ ಇದೆ. ನೀವು ವೇದವಾಕ್ಯಕ್ಕೆ ವಿರುದ್ಧವಾಗಿ ಜೀವ ಪರಮಾತ್ಮ ಒಬ್ರೇ ಅಲ್ಲ ಅಂತ ಹೇಳ್ತೀರಿ. ನಾವು ಯದ್ಯಪಿ ತತ್ವಮಸಿ ಅಂತ ಅವ್ರ ಏನ್ ವಾಕ್ಯ ಕೊಡ್ತಾರೆ ಅದನ್ನ ಸಾಕಷ್ಟು ಬಾರಿ ಖಂಡನೆ ಮಾಡ್ಬಿಟ್ಟಿರ್ತೀವಿ. ಅವ್ರಿಗೆ ಇರೋದು ಅದೊಂದು ವಾಕ್ಯ, ಆಗಾಗ ಆ ವಾಕ್ಯವನ್ನು ನೆನಪಿಸ್ತಾ ಇರ್ತಾರೆ. ಇಲ್ಲ ಅದೇ ಅರ್ಥ ಇರೋ ಇನ್ನೊಂದು ವಾಕ್ಯನಾದ್ರೂ ವೇದ ವಾಕ್ಯ ಕೊಡ್ತಾ ಇರ್ತಾರೆ. ಅಂತೂ ಈ ತರ ಯಾವುದೇ ನೀವು ವೇದ ವಾಕ್ಯ ಕೊಟ್ಟರು ಅದಕ್ಕೆ ಬೇರೆ ನಾವು ಅರ್ಥ ಮಾಡಿ ಅದಕ್ಕೆ ಸರಿಯಾಗಿ ಅರ್ಥ ಹೇಳ್ತೀವಿ. ಆದ್ರೂ ಅವರು ಹೇಳೋದು ಈ ಸಂದರ್ಭದಲ್ಲಿ ವೇದವಾಕ್ಯಗಳೇ ಹೇಳ್ತಾ ಇದ್ದಾವೆ ಏನಂತ, ಜೀವ ಪರಮಾತ್ಮ ಒಬ್ರೇ ಅಂತ. ನೀವ್ ಇಲ್ಲ ಅಂತ ನಿಲ್ಲಿಸ್ತೀರಲ್ಲ ತರ್ಕದಲ್ಲಿ, ಸರಿ ಇಲ್ಲ ಅಂತ ಇಷ್ಟು ಬಂತು. ಬೇಡ, ನಾವು ತರ್ಕ ಹೇಳ್ತಾ ಇಲ್ಲ ಅಂತ ನೀವೇನಾದ್ರು ಹೇಳೋದಿದ್ರೆ, ಇದ್ಯಾರು ಹೇಳ್ತಾ ಇರೋದು? ಅದ್ವೈತಿಗಳು ನಮ್ಮ ಮೇಲೆ ಆಕ್ಷೇಪ ಮಾಡ್ತಾ ಇರೋದು. ನೀವ್ ಒಂದ್ ವೇಳೆ ತರ್ಕ ನಾವ್ ಹೇಳೇ ಇಲ್ಲ, ಯಾಕೆ ನಮಗ್ ದೋಷ ಬಂದ್ಬಿಡ್ತಲ್ಲ ಅದ್ವೈತಿಗಳಿಗೆ. ಏನ್ ದೋಷ ಬಂತು? ವೇದ ವಾಕ್ಯಗಳೆಲ್ಲ ಐಕ್ಯ ಹೇಳ್ತಾ ಇದೆ, ನಾವು ವಿರುದ್ಧವಾಗಿ ಹೇಳ್ಬಿಟ್ವಲ್ಲ ಅಂತ ನೀವ್ ಯೋಚಿಸಿ ಬುದ್ಧಿವಂತಿಕೆಯಿಂದ ಒಂದ್ ವೇಳೆ ನೀವೇನಾದ್ರು ದ್ವೈತವಾದಿಗಳು ಅನುಮಾನವನ್ನ ಹೇಳ್ತೀರಿ, ಸಾಧನ ಅನುಮಾನ ಅಂದ್ರೆ ಹೇಗೆ? ಪರ್ವತದಲ್ಲಿ ಬೆಂಕಿ ಇದೆ, ಧೂಮ ಇರೋದ್ರಿಂದ ಅಡುಗೆ ಮನೆಯಂತೆ ಅಂತೆಲ್ಲ ಹೇಳ್ತಾ ಇರ್ತೀವಲ್ಲ, ಆ ತರ ಪ್ರಕೃತ ದೇವರು ಮತ್ತೆ ಜೀವರೊಂದಿಗೆ ಐಕ್ಯವನ್ನ ಪಡೆದಿದ್ದಾನೆ ಅಂತ ಹೀಗೆ ನಾವೇನಾದ್ರು ಹೇಳೋದಿದ್ರೆ ಅದ್ ಸರಿ ಇಲ್ಲ. ಯಾಕೆ? ನೀವು ಜೀವ ಐಕ್ಯ ಪರಮಾತ್ಮನಿಗೆ ಒಪ್ಪೇ ಇಲ್ಲ, ಜೀವ ಮತ್ತೆ ಪರಮಾತ್ಮ ಒಬ್ಬರೇ ಅಂತ ಹೇಳಲೇ ಇಲ್ಲ ನೀವು. ಅಂದ್ರೆ ಹೇಗೆ ಹೇಳ್ಬೇಕು? ದೇವರು ಅಚಿಂತ್ಯ ಶಕ್ತಿಯನ್ನ ಪಡೆದಿಲ್ಲ. ಏಕೆ ಎಂದರೆ ದೇವರು ಜೀವರು ಒಬ್ಬರೇ ಆದ್ದರಿಂದ ಅಂತ ಈ ರೀತಿ ಅನುಮಾನ ಹೇಳ್ಬೇಕು. ವಸ್ತುತಃ ಈ ತರ ಅನುಮಾನ ಹೇಳ್ತೀರಿ ಅಂತ ಆದ್ರೆ ನೀವು ಸಿಗಾಕೊಂಡ್ರಿ. ಯಾಕೆ? ನೀವು ದೇವರು ಮತ್ತೆ ಈ ಜೀವ ಒಂದೇ ಅಂತ ಒಪ್ಪೋದಿಲ್ವಲ್ಲ ಅಂತ ಇಷ್ಟು ಅವನ ಆಕ್ಷೇಪ ಮಾಡ್ದ. ಅಷ್ಟೇ ಅಲ್ಲದೆ ಆಗ ಒಂದು ವೇಳೆ ಅಂತ ಯಾಕೆ ಹೇಳಿದ್ದು? ಯದಿ ಅಂತ ಯಾಕೆ ಹೇಳ್ಬೇಕು? ಸ್ಪಷ್ಟವಾಗಿ ಯದಿ ಅನ್ನೋದನ್ನ ಬಿಟ್ಬಿಡಿ, ಒಂದು ವೇಳೆ ಅಲ್ಲ, ನಿಮ್ಮ ಸಿದ್ಧಾಂತ ತಾನೆ ಜೀವ ಬ್ರಹ್ಮ ಒಂದೇ ಅಂತ ಹೇಳ್ಬಿಡಿ ಅಂತ ಇಷ್ಟು ನಮ್ಗೆ ಆಕ್ಷೇಪ ಮಾಡ್ದ ಪೂರ್ವ ಪಕ್ಷಿ. ಇದು ಯಾಕೆ ಆಕ್ಷೇಪ ಮಾಡಿದ್ದು? ಯಾರ ಮೇಲ್ ಮಾಡಿದ್ದು? ಮಧ್ವಾಚಾರ್ಯರ ವಾಕ್ಯ ಇದೆಯಲ್ಲ, ಶೇಷ, ಇದರ ಹಿಂದಿನ ವಾಕ್ಯ ಬರುತ್ತೆ, ನೆನ್ನೆಯ ಪಾಠದಲ್ಲಿ ಆಯ್ತು. ನೆನ್ನೆ ಅಲ್ಲಿ ಬರ್ತಾ ಒಂದು ವಾಕ್ಯ, ಶೇಷತಾನುಪಪನ್ನೈವ ಯದಿ ಜೀವೈಕತಾಸ್ಯಹಿ ಅಂತ ಮಧ್ವಾಚಾರ್ಯ ಹೇಳಿದ್ದಾರೆ. ಅಲ್ಲಿ ಯದಿ ಅಸ್ಯ, ಒಂದು ವೇಳೆ ಈ ಪರಮಾತ್ಮನಿಗೆ ಜೀವೈಕತ, ಜೀವನೊಂದಿಗೆ ಐಕ್ಯವೂ ಇದ್ರೆ, ಸಾ ಈಶತ ಅನುಪಪನ್ನೈವ, ಆಗ ಪರಮಾತ್ಮನಲ್ಲಿ ಆ ಶಕ್ತಿ, ಅಚಿಂತ್ಯ ಶಕ್ತಿ ಕೂಡ್ತಾ ಇರಲಿಲ್ಲ ಅಂತ ಒಂದು ಮಾತು ಹೇಳಿದ್ದಾರೆ. ಈ ಮಾತನ್ನು ತಗೊಂಡು ಹೇಗಾದ್ರೂ ಮಾಡಿ ಖಂಡನೆ ಮಾಡ್ಬೇಕು. ಅದಕ್ಕೆ ಎರಡು ತರ ಯೋಚನೆ ಮಾಡಿ, ತರ್ಕ ಹೇಳ್ತಿರೋ ಅನುಮಾನ ಹೇಳ್ತಿರೋ. ತರ್ಕ ಹೇಳಿದ್ರೆ ಸಿಗಾಕೊಳ್ತೀರಿ, ಯಾಕೆ? ವೇದವಾಕ್ಯ ಐಕ್ಯವನ್ನ ಹೇಳ್ತಾ ಇದೆ, ಅದಕ್ಕೆ ವಿರುದ್ಧ ಹೇಳ್ತೀರಿ. ಇಲ್ಲ ನಾವು ಅನುಮಾನ ಹೇಳ್ತೀರಿ ಅಂದ್ರೆ ನಿಮ್ಮ ಸಿದ್ಧಾಂತ ಹಾಗಾದ್ರೆ ಐಕ್ಯ ಸಿದ್ಧಾಂತ ಆಯ್ತು ಅಂತ ನಮ್ಮ ಮೇಲೆ ಆಕ್ಷೇಪ ಮಾಡಿ, ಆ ಪಕ್ಷದಲ್ಲೂ ಒಂದ್ ವೇಳೆ ನಿಮ್ಮ ಸಿದ್ಧಾಂತನೇ ಜೀವೈಕ್ಯ ಸಿದ್ಧಾಂತ ಆದ್ರೆ ಯದಿ, ಒಂದು ವೇಳೆ ಅಂತ ಯಾಕೆ ಸಂಶಯ ಬರೋ ತರ ಮಾತಾಡ್ತೀರಿ? ಇಷ್ಟು ಆಕ್ಷೇಪ ಮಾಡಿದಾಗ ನಾವೇ ಹೇಳೋದೇನು? ಅಯ್ಯೋ, ಈ ಮಾಯಾವಾದಿ ಅಂದ್ರೆ ಅದ್ವೈತಿ ಯಾವಾಗ್ಲೂ ಹೀಗೆ ಏನೋ ನಾವ್ ಹೇಳುವಂತಹ ವಿಷಯವನ್ನ ಇನ್ನೊಂದು ರೀತಿ ಗ್ರಹಿಸಿ ಅದೇನೋ ಖಂಡನೆ ಮಾಡ್ಲಿಕ್ಕೆ ಪ್ರಯತ್ನ ಪಡೋದು. ಕೊನೆಗೆ ಅವರ ಏನು ಮಂದತನ ಇದೆ ಅದನ್ನ ಅವರೇ ಪ್ರಕಟ ಮಾಡ್ಕೊಳ್ಳೋದು, ಬುದ್ಧಿಯ ಮಂದತನ. ಏನ್ ಮಾಡಿದ್ರು ಇಲ್ಲಿ ಆಚಾರ್ಯ ಹೇಳ್ತಾರೆ ನೋಡಿ, ಮೈವಂ ಹಾಗಲ್ಲ, ಇದ್ರ ಅಭಿಪ್ರಾಯ ಬೇರೆ ಇದೆ ಅಂತ. ಇದನ್ನ ಜಯತೀರ್ಥರು ಬಿಡಿಸ್ತಾ ಇದಾರೆ ಮಧ್ವಾಚಾರ್ಯ ಅಭಿಪ್ರಾಯ. ಏನ್ ಉತ್ತರ ಕೊಟ್ಟಿದೀವಿ ನಾವು ಅಂದ್ರೆ, ನಾವು ಯಾರು ಜೀವ ಪರಮಾತ್ಮ ಒಬ್ರೇ ಅಂತ ಹೇಳ್ತಾರಲ್ಲ ಅವರಿಗ್ ನಾವ್ ಹೇಳ್ತಾ ಇರೋದು, ನೋಡು ನೀನೇ ಆ ತರ ಅನುಮಾನ ಮಾಡ್ಕೊಳ್ಬೇಕಾಗ್ ಬರುತ್ತೆ, ನಾವು ನಿನಗೆ ನಮ್ಮ ಅನುಮಾನ ನಾವ್ ಹೇಳ್ತಾ ಇಲ್ಲ, ನಾವು ಸಾಧನೆ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ನೀನು ಒಪ್ತ್ಯ ಏನಂತ? ಜೀವ ಪರಮಾತ್ಮ ಒಬ್ರೇ ಅಂತ ಒಪ್ತ್ಯ. ಒಪ್ಪಿದ್ರೆ ಆಗ ಜೀವನೇ ಯಾವಾಗ ದೇವರಾದ, ಆಗ ದೇವರಲ್ಲಿ ಅಚಿಂತ್ಯ ಶಕ್ತಿ ಬರ್ಲಿಕ್ಕಾದ್ರೂ ಹೇಗ್ ಸಾಧ್ಯ? ಅವನು ಈಶ್ವರ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನೀನೇ ನಿನಗೋಸ್ಕರ ಒಂದು ಅನುಮಾನ ಮಾಡ್ಕೊಳ್ಬೇಕಾಗ್ ಬರತ್ತೆ. ಆ ಅನುಮಾನ ನಿನಗೋಸ್ಕರ ಮಾಡ್ಕೊಳ್ಬೇಕು ನೀನು, ನನಗೋಸ್ಕರ ಅಲ್ಲ. ನಮಗದು ಬೇಡ. ಹಾಗಾದೇನಾಯ್ತು? ನಾವು ತರ್ಕ ಹೇಳ್ತಾ ಇರೋದು ನಿನಗ್ ದೋಷ ಕೊಡ್ಲಿಕ್ಕಷ್ಟೇ. ಈಗ ನೀನ್ ವಿಷ ಕುಡ್ದೆ ನೀನ್ ಸಾಹಿತ್ಯ ಅಂತ, ಈ ವಿಷ ಕುಡ್ದೆ ಸಾಹಿತ್ಯ ಅನ್ನೋದನ್ನ ನಾವು ಸಾಧನೆ ಮಾಡ್ತಾ ಇದೀವಿ, ನಾವ್ ಯಾಕೆ ವಿಷ ಕುಡಿಬೇಕು, ನಾವ್ ಯಾಕೆ ಸಾಯ್ಬೇಕು? ಸಂಬಂಧ ಇಲ್ಲ. ನಾವು ಅವ್ರಿಗ್ ದೋಷ ಕೊಡ್ತಾ ಇರೋದಷ್ಟೇ. ಆದ್ರೆ ಅವ್ರದನ್ನ ತಿರುಚಿ ನಿಮ್ಮ ಸಿದ್ಧಾಂತನ ಆಗಲ್ವಲ್ಲ, ನೀವ್ ಯಾಕೆ ಈ ರೀತಿ ಒಪ್ಪಿದ್ರಿ ಅಂತೆಲ್ಲ ಹೇಳ್ತಾರೆ. ನಾವ್ ಹೇಳೋದೇನು? ನಿಮ್ಗ ದೋಷ ಕೊಡ್ತಾ ಇದೀವಿ, ಆಕ್ಷೇಪ ಮಾಡ್ತಾ ಇದೀವಿ ಅಷ್ಟೇ ಹೊರತು ನಮ್ಮ ಸಿದ್ಧಾಂತವನ್ನ ಅಲ್ಲಿ ಹೇಳ್ತಾ ಇಲ್ಲ. ಅದನ್ನ ಇಲ್ಲಿ ಮಾತಿನಿಂದ ನಾವು ಅರ್ಥ ತಿಳ್ಕೊಳ್ಬೇಕು. ಮೂರನೇ ಲೈನ್ ಅನ್ನ ಗಮನಿಸಿ, ಮೈವಂ ಯಸ್ಯ ಜೀವೈಕ್ಯಂ ಸಿದ್ಧಂ ಸ್ಯಾತ್, ಯಾರಿಗೆ ಪರಮಾತ್ಮ ಜೀವ ಒಬ್ಬನೇ ಅಂತ ಭಾವನೆ ಇದೆಯೋ, ತಿಳ್ಕೊಂಡಿದಾನೋ ಅಂತ ಅವನಿಗೆ ಅನೀಶತಾ ವಿಷಯ ಸ್ವಾರ್ಥಾನುಮಾನ ಆಪಾದನಸ್ಯ ಅಭಿಮತತ್ವಾತ್. ನಮ್ಮ ಅಭಿಪ್ರಾಯನು, ಅಂತ ವ್ಯಕ್ತಿ ತಾನೇ ಒಂದು ಅನುಮಾನ ಮಾಡ್ಕೊಳ್ಬೇಕು. ಒಂದು ವೇಳೆ
ಜೀವ ಪರಮಾತ್ಮ ಒಬ್ಬರೇ ಆದ್ರೆ ಪರಮಾತ್ಮನ ಚಿಂತೆ ಶಕ್ತಿ ಹೇಗ್ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನೀನು ಮಾಡ್ಕೊಳ್ಳುವಂತ ಕ್ರಮವನ್ನ ನಾನು ತೋರಿಸ್ಕೊಟ್ಟಿದ್ದೀನಿ ಅಷ್ಟೇ. ಅಷ್ಟೇ ಅಲ್ಲದೆ ನೀವು ಒಂದು ಮಾತನ್ನ ಹೇಳಿದ್ರಿ, ಏನಂತ, ನಾವು ಸಾಧನೆ ಮಾಡ್ತಾ ಇರೋದಂತೂ ಅಲ್ಲ, ನಾವು ಸ್ಪಷ್ಟ ಹೇಳಿದೀವಿ, ಜೀವ ಮತ್ತೆ ದೇವರು ಒಂದಲ್ಲ. ಯಾಕೆ? ಒಂದೇ ಅಂತ ಒಪ್ಪಿದ್ರೆ ಅಚಿಂತ್ಯ ಶಕ್ತಿ ದೇವರಲ್ಲಿ ಇರ್ತಾ ಇರ್ಲಿಲ್ಲ. ಆದ್ದರಿಂದ ದೇವರಲ್ಲಿ ಇದೆ, ಹಾಗಾಗಿ ನಾವೇನಂತ ಒಪ್ಬೇಕು, ಜೀವ ಪರಮಾತ್ಮ ಒಬ್ರೆ ಅಲ್ಲ ಅಂತ ಒಪ್ಪಬೇಕು ಅಂತ ಎಷ್ಟು ಬಂತು. ಈ ಸಂದರ್ಭದಲ್ಲಿ ತರ್ಕ ಏನ್ ಮಾಡಿದ್ವಿ, ಒಂದು ವೇಳೆ ನೀವೇನಾದ್ರು ದೇವರು ಜೀವ ಒಂದೇ ಅಂತ ಒಪ್ಪಿದ್ರೆ ಆಗ ದೋಷ ಬರ್ತಾ ಇತ್ತು, ಅಚಿಂತ್ಯ ಶಕ್ತಿ ಭಗವಂತನಲ್ಲಿ ಇರ್ತಾ ಇರ್ಲಿಲ್ಲ ಅಂತ ಹೇಳಿದ್ವಲ್ಲ, ಆಗ ನೀನು ಕೊನೆಗೆ ನಮಗ್ ದೋಷ ಕೊಟ್ಟಿ ಅಂತ. ವೇದವಾಕ್ಯಗಳೆಲ್ಲ ಹೇಳ್ತಾ ಇದೆ ಏನಂತಂದ್ರೆ ದೇವರು ಜೀವ ಒಬ್ರೇ ಅಂತ ಹೇಳ್ತಾ ಇದೆ ಅಂತ. ಆದ್ರೆ ನಾವ್ ಈಗಾಗ್ಲೇ ಹೇಳಿದೀವಿ, ನಾವು ವೇದವಾಕ್ಯ ಯಾವುದೇ ಕೊಡು ನೀನು, ಆ ವೇದವಾಕ್ಯ ಜೀವ ಬ್ರಹ್ಮ ಐಕ್ಯವನ್ನ ಹೇಳ್ತಾನೆ ಇಲ್ಲ. ಜೀವ ಬ್ರಹ್ಮ ಬೇರೆ ಅಂತಾನೆ ಹೇಳ್ತಾ ಇದೆ ವಾಕ್ಯಗಳು, ಹೊರತು ಒಂದೇ ಅಂತ ಹೇಳ್ತಾ ಇಲ್ಲ. ತರ್ಕ ಪಕ್ಷೇಪಿ ನ ದೋಷಃ. ಯಾಕೆ? ಶ್ರುತೀನಾಂ ಐಕ್ಯ ಪರತ್ವ ಅಭಾವ. ಇಷ್ಟೆಲ್ಲ ಅಭಿಪ್ರಾಯವನ್ನ ಮನಸ್ಸಲ್ಲಿ ಇಟ್ಕೊಂಡು ಮಧ್ವಾಚಾರ್ಯರು ವಾಕ್ಯವನ್ನ ಹೇಳ್ತಾರೆ, ಅವರು ಶ್ಲೋಕವನ್ನ ರಚಿಸ್ತಾರೆ. ಈಶತ್ವೇನೈವ ವಿಜ್ಞಾತಂ ಅನೀಶತ್ವೇನ ಚೇತ್ ಶ್ರುತಿ, ಅನೀಶತ್ವೇನ ವಿಜ್ಞಾತಂ ಈಶತ್ವೇನಾಥವಾದಿಶೇತ್ ಉಪಜೀವ್ಯ ವಿರೋಧೇನ ನೈವ ಮಾನತ್ವಮೇಷ್ಯತಿ. ಇದು ಮಧ್ವಾಚಾರ್ಯರ ಶ್ಲೋಕ. ಅವ್ರು ನೋಡಿ ಶ್ಲೋಕ ರಚನೆ ಮಾಡಿದ್ ಯಾಕೆ ಅಂತ ಇದಕ್ಕೊಂದು ಸಂಬಂಧ ನಮಗೆ ಕಲ್ಪಿಸಿ ಕೊಟ್ರು ಜಯತೀರ್ಥರು. ಇದು ಅವರ ಕೊಡುಗೆ. ಯಾಕಂದ್ರೆ ಹಿಂದಿನ ವಾಕ್ಯದಲ್ಲಿ ಏನ್ ಮಾಡಿದ್ರು, ಎಲ್ಲಾ ಪ್ರಮಾಣಗಳ ವಿರೋಧ ಇದೆ, ನೀವು ಭಗವಂತಲ್ಲ ಅಚಿಂತ್ಯ ಅದ್ಭುತ ಶಕ್ತಿ ಇಲ್ಲ ಅಂದ್ರೆ ಎಲ್ಲಾ ಪ್ರಮಾಣಗಳ ವಿರೋಧ ನಿಮಗ್ ಬರುತ್ತೆ. ಯಾಕೆ? ಅಚಿಂತ್ಯ ಶಕ್ತಿ ಹೇಳುವಂತ ಬೇಕಾದಷ್ಟು ವಾಕ್ಯ ನಮ್ಗೆ ವೇದದಲ್ಲಿ ಸಿಗುತ್ತೆ ಅಂತ. ಆದ್ರಿಂದ ಭಗವಂತ ಈಶ್ವರನೇ ಅಲ್ಲ ಅಂತ ಹೇಳೋದು ತಪ್ಪು. ಅಷ್ಟೇ ಅಲ್ಲದೆ ಅನೀಶ ಅಂತ ಅಂದ್ರೆ ಯಾರು ಜೀವನೋ ಅವನೇ ಪರಮಾತ್ಮ ಅಂತ ಹೇಳೋದು ತಪ್ಪು. ಅದಕ್ಕೆ ವಿರುದ್ಧವಾಗಿ ನಮ್ಗೆ ಅನೇಕ ಪ್ರಮಾಣಗಳು ಸಿಗತ್ತೆ ಅಂತ ಹಿಂದಿನ ವಾಕ್ಯ ಬಂದು ನಿಂತೋಯ್ತು. ಅಷ್ಟೇ, ವಿಷಯ ಮುಗೀತು. ಮುಂದೆ ಏನ್ ಮಾಡ್ತಾರೆ ಅಂದ್ರೆ, ಒಂದ್ ವೇಳೆ ವೇದವಾಕ್ಯ ಹೀಗ್ ಹೇಳಿದ್ರೆ, ಒಂದ್ ವೇಳೆ ವೇದವಾಕ್ಯ ಹೀಗ್ ಹೇಳಿದ್ರೆ ಆಗ ದೋಷ ಬರ್ತಾ ಇತ್ತು ಅಂತ ಶುರು ಮಾಡ್ತಾರೆ ಮಧ್ವಾಚಾರ್ಯರು. ಆದ್ರೆ ಹಿಂದೆ ಹೇಳಿದ ವಿಷಯಕ್ಕೂ ಈಗ ಹೇಳೋ ವಿಷಯಕ್ಕೂ ಏನ್ ಸಂಬಂಧ ಅದು ಗೊತ್ತಾಗದೇ ಇಲ್ಲ ನಮ್ಗೆ. ಕೇವಲ ನಾವು ಅನುವ್ಯಾಖ್ಯಾನವನ್ನೇ ಓದಿದ್ರೆ, ಪಾರಾಯಣ ಮಾಡಿದ್ರೆ ನಮಗ್ ಗೊತ್ತಾಗಲ್ಲ. ಈ ಸುಧಾದಲ್ಲಿ ಮೊದಲಿಗೆ ಹೇಳ್ತಾರೆ, ಪ್ರತಿ ಬಾರಿಗೂ ಕೂಡ ಒಂದು ಶ್ಲೋಕ ಪ್ರಾರಂಭ ಆಯ್ತು ಅಂದ್ರೆ ಯಾಕೆ ಈ ಶ್ಲೋಕ ಬಂತು, ಯಾವ ವಿಷಯದ ಮೇಲೆ ಚರ್ಚೆ ನಡೀತಾ ಇದೆ, ಯಾವುದಕ್ಕೆ ಉತ್ತರ ಕೊಡ್ಲಿಕ್ಕೆ ಆಚಾರ್ಯರ ವಾಕ್ಯ ಹೊರಟಿದೆ, ಇದನ್ನ ಸರಿಯಾಗಿ ವಿವರಣೆ ಮಾಡಿ ಹಿಂದಿನ ಲಿಂಕ್ ಕೊಡ್ತಾರೆ. ಈಗ ನಾವು ಪಾಠ ಪ್ರವಚನ ಮಾಡ್ಬೇಕಾದ್ರೆ ಒಂದು ವಿಷಯ ಆದ್ಮೇಲೆ ಇನ್ನೊಂದು ವಿಷಯ ಹೇಳ್ತಾ ಇರ್ತೀವಿ. ಮತ್ತೆ ಏನಾದ್ರು ಸ್ವಲ್ಪ ದೀರ್ಘವಾಗಿ ವಿಷಯ ವಿಸ್ತಾರ ಮಾಡಿ ಎಲ್ಲೋ ಬೇರೆ ಕಡೆ ಹೋಗಿದ್ರೆ ವಿಷಯ ಕೊನೆಗೆ ಅಲ್ಲಿ ಲಿಂಕ್ ತಗೊಂಡ್ಬಂದು ನಿಲ್ಲಿಸ್ತೀವಿ. ಇದು ಲಿಂಕ್ ಕೊನೆಗೆ ಇಲ್ಲಿಗೆ ಅಂತ ಅದ್ ಹೇಳ್ಬೇಕು. ಇಲ್ಲಾಂದ್ರೆ ಏನಾಗ್ಬಿಡುತ್ತೆ, ಪಾಠ ಮಾಡ್ಬೇಕಾದ್ರೆ ಅಥವಾ ಪ್ರವಚನ ಮಾಡ್ಬೇಕಾದ್ರೆ ಶುರು ಮಾಡೋದೊಂದು ವಿಷಯ, ಮುಕ್ತಾಯ ಇನ್ ಏನೇನೋ ಮಧ್ಯಕ್ಕೆ ಅದ್ ಸಂಬಂಧವೇ ಇರೋದಿಲ್ಲ. ಸಂಬಂಧ ಇಲ್ದೇನೆ ಏನೇನೋ ವಿಷಯ ಹೇಳಿ ಹೇಳಿ ಕೊನೆಗೆ ಆ ಮುಖ್ಯ ವಿಷಯಕ್ಕೆ ಬರೋದೇ ಇಲ್ಲ, ಅದೆಲ್ಲೋ ಹೋಗಿ ಮುಕ್ತಾಯ ಆಗೇ ಬಿಟ್ಟಿರುತ್ತೆ. ಈ ತರ ಮಾಡಿದ್ರೆ ಅದೊಂದು ಗ್ರಂಥ ಶೈಲಿ ಅಲ್ಲ, ಅದು ವಿಷಯ ಅವನಿಗೆ ಶ್ರೋತೃ ಯಾರು ಕೇಳ್ತಾನೆ ಅವನು ಸರಿಯಾಗಿ ಏನೋ ಗೊತ್ತಾಗ್ದೇ ಇಲ್ಲ, ಕೊನೆಗೆ ಆ ರೀತಿ ಆಗ್ಬಿಡುತ್ತೆ. ಅದ್ರ ಕೊನೆಗ ಸಂಬಂಧ, ಆ ದೃಷ್ಟಿ ನಮ್ಗೆ ಎಲ್ಲಿರ್ಬೇಕು, ಓದೋರ್ಗೆ ದೃಷ್ಟಿ ಪಾಠದಲ್ಲಿ. ಇವ್ರು ವಿಷಯ ಶುರು ಮಾಡಿದ್ಮೇಲೆ ಆ ವಿಷಯಕ್ಕೆ ಬಂದ್ ನಿಲ್ತ, ಅದು ಇವತ್ತಿನ ದಿವ್ಸನೂ ನಿಲ್ತಾ ಇರ್ಬೋದು, ಮಾನ್ಯ ದಿವ್ಸಕ್ಕಾದ್ರೂ ಆ ವಿಷಯಕ್ಕೆ ಬಂದು ಲಿಂಕ್ ಆಯ್ತಾ ಅದನ್ನ ನೋಡ್ತಾ ಇರ್ಬೇಕು. ಪ್ರಕೃತ ಗ್ರಂಥಕರ್ತಗಳೆಲ್ಲ ಹಾಗೆ, ಅವ್ರೊಂದು ವಿಷಯ ಶುರು ಮಾಡ್ತಾರೆ ಅಂದ್ರೆ ನಮ್ಮ ಮುಖ್ಯ ಉದ್ದೇಶ ಏನು, ಉಪಮಾಧಿಕರಣದಲ್ಲಿ ಕೊನೆಗೆ ನಾವೇನ್ ನಿಲ್ಲಿಸ್ಬೇಕು, ಬಿಂಬ ಪ್ರತಿಬಿಂಬ ಭಾವ ಜೀವ ಮತ್ತೆ ದೇವರಿಗೆ ಇದೆ, ಅವರಿಬ್ರು ಒಂದೇ ಅಲ್ಲ ಅಂತ ಹೇಳಿ ಕೊನೆಗೆ ನಿಲ್ಲಿಸ್ಬೇಕು. ಇದೆಲ್ಲ ಉಪಮಾಧಿಕರಣ ನಡೀತಾ ಇರೋದು ಚರ್ಚೆ. ಮಧ್ಯಕ್ಕೆ ಇನ್ನು ಬೇರೆ 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 ಚರ್ಚೆಗಳೆಲ್ಲ ಬರ್ತಾ ಇದೆ. ಇದೆಲ್ಲ ಚರ್ಚೆಯ ಸಾರ ಫಲ ಏನೋ ಅದು ಬಿಂಬ ಪ್ರತಿಬಿಂಬ ಭಾವ ಕೊನೆಗೆ ಜೀವ ಪರಮಾತ್ಮನಿಗಿದೆ, ಅವ್ರು ಯಾವತ್ತೂ ಇಬ್ರು ಒಬ್ಬರೇ ಆಗೋದಿಲ್ಲ. ಆದ್ರಿಂದ ನೀವು ಭೇದವನ್ನ ಹೇಳ್ತೀರಿ ಭಾಸ್ಕರ ಮತದವರು, ಅದನ್ನ ಭಾಸ್ಕರ ಮತ ಸರಿ ಇಲ್ಲ ಅಂತ ನಿಲ್ಲಿಸ್ಬೇಕು. ಅಷ್ಟ್ ನಿಲ್ಲಿಸಿದ್ರೆ ಉಪಮಾಧಿಕರಣ ಸರಿಯಾಗಿ ಮುಕ್ತಾಯ ಆಯ್ತು ಅಂತ. ಏನಂದ್ರೆ ಮಧ್ಯಕ್ಕೆ ಎಷ್ಟೆಷ್ಟೋ ವಿಷಯ ಬರ್ತಾ ಇದೆ ಇಲ್ಲಿ, ಅದೆಲ್ಲ ವಿಷಯ ಬರ್ತಾ ಅದನ್ನ ಮರೆಯೋ ಹಾಗಿಲ್ಲ ಮೂಲ ಸಿದ್ಧಾಂತ ಅಂತೂ ಇರ್ಲಿ. ಪ್ರಕೃತ ಒಂದು ಸಂಗತಿ ಸಂಬಂಧವನ್ನ ಕೊಟ್ಟು ಮಧ್ವಾಚಾರ್ಯರ ಈ ಶ್ಲೋಕಗಳನ್ನು ವಿವರಣೆ ಮಾಡಿದ್ರು. ಈಗ ಮುಂದಕ್ಕೆ ಹೋಗೋಣ. ಈಗ ವೇದವಾಕ್ಯ ನೋಡಿ, 3 ತರ ವೇದವಾಕ್ಯ ಇದೆ. ನೀವೇನ್ ಹೇಳಿದ್ರಿ, ವೇದವಾಕ್ಯ ಐಕ್ಯವನ್ನ ಹೇಳ್ತಾ ಇದೆ, ಜೀವಬ್ರಹ್ಮ ಒಂದೇ ಅಂತ ಹೇಳ್ತಾ ಇದೆ ಅಂತ. ಯಾವ ವೇದವಾಕ್ಯ ತೋರಿಸ್ಕೊಡಿ. ಆ ವೇದವಾಕ್ಯ ಒಂದ್ ವೇಳೆ ಆತರ ಅರ್ಥ ಹೇಳ್ತಾ ಇದ್ರೆ ಅಂತ ವೇದವಾಕ್ಯ ಪ್ರಮಾಣವೇ ಅಲ್ಲ ಅಂತ ಮಧ್ವಾಚಾರ್ಯ ಹೇಳ್ತಾರೆ. ಅದು ಪ್ರಮಾಣ ಅಂತ ಅನ್ನಿಸ್ಕೊಡೋದಿಲ್ಲ.
ಯಾವತ್ತು ವೇದ ವಾಕ್ಯವನ್ನ ಅಪ್ರಮಾಣ ಅಂತ ಹೇಳ್ಬಾರ್ದು ನಾವು. ಆದ್ರೆ ಅಂಥ ವಾಕ್ಯ ಪ್ರಮಾಣ ಅಲ್ಲ ಅಂತ ಮಧ್ವಾಚಾರ್ಯ ಹೇಳೋ ಅಭಿಪ್ರಾಯ ಏನು ಅಂದ್ರೆ, ಅಂಥ ವಾಕ್ಯಕ್ಕೆ ಬೇರೆ ಅರ್ಥ ಮಾಡ್ಬೇಕು, ನೀವ್ ಹೇಳ್ತಾ ಇರೋ ಅರ್ಥ ಸರಿ ಇಲ್ಲ ಅಂತ ಅರ್ಥ ಅಷ್ಟೇ. ಎಲ್ಲಾದ್ರೂ ನಾವು ವೇದ ವಾಕ್ಯವನ್ನ ಅಪ್ರಮಾಣ ಅಂತ ಮಧ್ವಾಚಾರ್ಯರ ಮಾತೋ ಜಯತೀರ್ಥರ ಮಾತೋ ಬಂದಿದೆ ಅಂದ್ರೆ ಅಲ್ಲಿ ಅಪ್ರಮಾಣ ಅಂತ ಅವ್ರು ಹೇಳ್ತಾ ಇರಲ್ಲ. ಆದ್ರೆ ನೀವ್ ಹೇಳೋ ಅರ್ಥ ತಗೊಂಡ್ರೆ ಸರಿ ಇರಲ್ಲ, ಹಾಗಾಗಿ ನಾವ್ ಹೇಳೋ ಬೇರೆ ಅರ್ಥ ತಗೊಳ್ಳಿ ಅಂತ ಅರ್ಥ. ಆದ್ರಿಂದ ಈ ರೀತಿ ಅವ್ರ ಅಪ್ರಮಾಣ ಅಂತ ಬಳಸ್ತಾರೆ. ಅದ್ ಹೇಗೆ ಅಂದ್ರೆ, ಇವಾಗ ನಾವೆಲ್ಲೋ ನೋಡ್ಕೊಂಡ್ ಬಂದ್ವಿ, ಪ್ರತ್ಯಕ್ಷ ಅನುಮಾನ ಶಬ್ದ 3 ಪ್ರಮಾಣ ಇದೆಯಲ್ಲ. ಪ್ರತ್ಯಕ್ಷ ಅದು ಸರಿ ಇಲ್ಲ ಅಂತ ಹೇಳ್ಬೋದು. ನಾವೆಲ್ಲ ನೋಡ್ಕೊಂಡ್ ಬಂದಿರ್ತೀವಿ, ನೋಡಿದ್ ಹಾಗೆ ಇರಲ್ಲ ವಸ್ತುಗಳು. ಅದೇ ಕಪ್ಪೆ ಚಿಪ್ಪ ನೋಡ್ ಬೆಳ್ಳಿ, ಈ ತರ ಎಲ್ಲ ಜ್ಞಾನ ಬಂತು. ಹಗ್ಗವನ್ನ ನೋಡಿ ಹಾವು ಅಂತ ನೋಡಿದೀವಿ. ನೋಡಿದ್ದೆಲ್ಲ ಸರಿ ಇರ್ಬೇಕು ಅಂತಿಲ್ಲ, ಕೇಳಿದ್ದು ಸರಿ ಇರ್ಬೇಕು ಅಂತಿಲ್ಲ. ಪ್ರತ್ಯಕ್ಷಕ್ಕೆ ಬಾಧ ಇದೆ, ತೊಂದ್ರೆ ಇದೆ. ಅನುಮಾನಕ್ಕಂತೂ ಹೇಳೋದೇ ಬೇಡ, ಅದು ಅಪ್ರಮಾಣ ಆಗ್ಬಹುದು. ಆದ್ರೆ ವೇದವಾಕ್ಯ ಮಾತ್ರ ಎಂದಿಗೂ ಅಪ್ರಮಾಣ ಅಂತ ಹೇಳೋ ಹಾಗೆ ಇಲ್ಲ ನಾವು. ಎಲ್ಲಾ ವೇದವಾಕ್ಯವೂ ಪ್ರಮಾಣವೇ. ಏನಾರು ಅವ್ರು ಹೇಳೋ ಅರ್ಥ ತಗೊಂಡ್ರೆ ಆಗ ಅಪ್ರಮಾಣ ಅಂತ ಕಾಣಿಸತ್ತೆ, ಅದನ್ನ ಅವ್ರು ಹೇಳೋ ಅರ್ಥ ಬಿಟ್ಬಿಡ್ಬೇಕು, ನಾವ್ ಹೇಳೋ ಅರ್ಥ ತಗೊಳ್ಬೇಕು. ಆದ್ರೆ ಅದ್ವೈತಿಗಳು ಹಾಗೆ ಹೇಳಲ್ಲ. ಅವರು ಎಷ್ಟೋ ವೇದವಾಕ್ಯಗಳನ್ನ ಅವ್ರು ತಗೊಳ್ಳೋದೇ ಇಲ್ಲ. ಎಷ್ಟೋ ಏನೋ ಅನಂತ ರಾಶಿಗಳಲ್ಲಿ 5 ವಾಕ್ಯ, ನಾವು ಪಂಚಮಹಾವಾಕ್ಯ ಅಂತ ಏನ್ ಕರಿತೀವಿ, ಅಂತ ಐಕ್ಯವನ್ನ ಹೇಳುವಂತ ಪ್ರಧಾನ ವಾಕ್ಯ, ದೇವರ ಸ್ವರೂಪವನ್ನ ತಿಳಿಸುವಂತಹ ವಾಕ್ಯ ಕೆಲವು ವಾಕ್ಯ ಇದೆ. ಇಷ್ಟನ್ನ ಬಿಟ್ಟು ಅವ್ರು ಯಾವ್ದು ನಿಜವಾಗಿ ತತ್ವ ಹೇಳಿಕ್ ಹೊರಟ್ಲೇ ಇಲ್ಲ ವೇದವಾಕ್ಯ ಅಂತ, ಒಂದ್ ರೀತಿ ಅದು ಅಪ್ರಮಾಣ ಅಂತಲೇ ಬಾಯ್ಬಿಟ್ಟು ಹೇಳಲ್ಲ ಅಷ್ಟೇ. ಈ ತರ ವೇದವಾಕ್ಯವನ್ನ ಪ್ರಮಾಣ ಅಂತ ಒಪ್ಪದೇ ಇರೋದು ಬೇಕಾದಷ್ಟಿದೆ ಅವರ ಮತದಲ್ಲಿ. ಆದ್ರೆ ಅದನ್ನ ನೇರವಾಗಿ ಹೇಳಲ್ಲ. ಅವರ ಶೈಲಿ ಹೇಗೆ ಅಂದ್ರೆ, ಸುಳ್ಳನ್ನ ಸುಳ್ಳು ಅಂತ ಹೇಳಲ್ಲ, ಸುಳ್ಳನ್ನ ಸತ್ಯದ ಒಂದು ಗುಂಪಿನಲ್ಲಿ ಸೇರಿಸಿ ಅದು ಸತ್ಯ ಅಂತ ಕರೆಯೋದಷ್ಟೇ, ಅದು ಸುಳ್ಳೇ ಆಗಿರುತ್ತೆ. ನಾವೇ ಹೇಳ್ತೀವಲ್ಲ 3 ತರ ಸತ್ಯ ಅಂತ, ಇರೋದು ಒಂದೇ ತರ ಸತ್ಯ. ಅದ್ ನಾವು ನೀವು ದೇವರು ಎಲ್ಲ ಒಂದೇ ಸತ್ಯನೇ ಅಷ್ಟೇ. ಅದ್ ಅವ್ರೇನ್ ಮಾಡ್ತಾರೆ, ಒಂದಿಷ್ಟು ಕಾಲವರೆಗಿರುವಂತಹ ಸತ್ಯ, ಕೆಲವು ಈಗಲೇ ಅದು ಸುಳ್ಳಾಗ್ಬಿಡುತ್ತೆ, ಒಂದು ಕ್ಷಣ ಮಾತ್ರ ಸತ್ಯ ಆಗಿರುತ್ತೆ, ಕೆಲವೊಂದಿಷ್ಟು ಸ್ವಲ್ಪ ದೀರ್ಘಕಾಲ ಸತ್ಯ ಆಗಿರುತ್ತೆ, ಕೆಲವುದು ಬ್ರಹ್ಮಜ್ಞಾನ ಬರೋವರೆಗೂ ಕೂಡ, ವೇದಾಂತ ಶಾಸ್ತ್ರ ಓದಿ ಒಳ್ಳೆ ಜ್ಞಾನ ಬರೋವರೆಗೂ ಸತ್ಯ ಆಗಿರುತ್ತೆ. ಈಗ ಆ ಸತ್ಯದಲ್ಲಿ ಒಂದ್ ಸ್ವಲ್ಪ ಇದು ಅವಧಿ ಹಾಕಿದ್ದಾರೆ, ಒಂದಿಷ್ಟು ಕಾಲ ಸತ್ಯ ಅಂತ. ಆದ್ರೆ ಸತ್ಯ ಅನ್ನೋದು ಯಾವತ್ತೂ ಸತ್ಯನೇ. ಒಂದಿಷ್ಟು ಕಾಲ ಸುಳ್ಳು, ಒಂದಿಷ್ಟು ಸತ್ಯ, ಹೀಗೆಲ್ಲ ಇಲ್ಲ. ಆದ್ರೆ ಅವ್ರು ಆ ತರ ವಿಭಾಗ ಮಾಡ್ತಾರೆ. ಅದಕ್ಕೆ ಅವ್ರು ಬಳಸುವಂತ ಶಬ್ದ ನಮಗೆ ಪ್ರಸಿದ್ಧ, ಪ್ರಾತಿಭಾಸಿಕ, ವ್ಯಾವಹಾರಿಕ, ಪಾರಮಾರ್ಥಿಕ ಅಂತೆಲ್ಲ. ಇದೆಲ್ಲ ಯಾಕೆ ಬಂತು ಈಗ ಅಂದ್ರೆ, ಈಗ ವೇದವಾಕ್ಯ 3 ತರ ಇದೆ ಅಂತ ಬರೀತಾರೆ ಮುಂದೆ. ತ್ರೈವಿಧ್ಯಂ ಖಲು ಅತ್ರ ಸಂಭವತಿ ಅಂದ್ರೆ ಯಾವ ವಿಷಯದಲ್ಲಿ ವೇದವಾಕ್ಯ 3 ತರ ಇದೆ ಅಂದ್ರೆ, ಜೀವ ಬ್ರಹ್ಮ ಒಬ್ರೇ ಅಂತ ಹೇಳಲಿಕ್ಕೆ ವೇದವಾಕ್ಯ ನಿಮಗೆ ಪ್ರಮಾಣ ಬೇಕು. ನೀವು ಅಂಥ ವಾಕ್ಯಗಳನ್ನ ಪ್ರಮಾಣ ಕೊಟ್ರೆ ಆ ವೇದವಾಕ್ಯ ಅಂದ್ರೆ ಜೀವ ಮತ್ತೆ ದೇವರು ಒಂದೇ ಅಂತ ತಿಳಿಸತ್ತೆ ಅಂತ ನಿಮ್ಮ ಅಭಿಪ್ರಾಯ ಏನಿದೆಯಲ್ಲ, ಆ ತರಹದ ವಾಕ್ಯ 3 ತರ ಇರ್ಬೋದು. ಹೇಗಿರ್ಬೋದು? ಕೆಲವು ವೇದವಾಕ್ಯ ಏನ್ ಹೇಳ್ಬೋದು, ನಮ್ಗೆ ಯಾವುದೋ ಬೇರೆ ಪ್ರಮಾಣದಿಂದ ಭಗವಂತನಲ್ಲಿ ಅಚಿಂತ್ಯ ಶಕ್ತಿ ಇದೆ ಅಂತ ಗೊತ್ತಾಗಿದೆ. ಆ ಅಚಿಂತ್ಯ ಶಕ್ತಿ ಇರೋ ದೇವರ ಜ್ಞಾನ ನಮಗೆ ಈಗಾಗ್ಲೇ ಇದೆ. ಆ ದೇವರನ್ನ ಉದ್ದೇಶ ಮಾಡಿಕೊಂಡು ಈ ದೇವರಿದಾನಲ್ಲ, ಅಚಿಂತ್ಯ ಶಕ್ತಿಯನ್ನು ಪಡೆದ ಈ ದೇವರು, ಯಾವ ದೇವರಿದ್ದಾನೆ ಅವನು ಈ ಜೀವ ಒಬ್ಬನೇ ಅಂತ ಹೇಳೋ ವೇದವಾಕ್ಯ. ಹಾಗಾದ್ರೆ ದೇವರನ್ನ ಉದ್ದೇಶ ಮಾಡಿಕೊಂಡು, ನಮಗ್ ಗೊತ್ತಿದೆ ಅಚಿಂತ್ಯಾದ್ಭುತ ಶಕ್ತಿ ಇರೋನು ಈಶ್ವರ ಅಂತ, ಆ ಈಶ್ವರನ್ ತಗೊಂಡು ಈ ಈಶ್ವರ ಅಲ್ಲದೇ ಇರೋ ಜೀವ ಇದಾನಲ್ಲ ಅವನೇ ಇವನು ಅಂತ ಹೇಳು. ಈ ತರ ಒಂದು ವಾಕ್ಯ. ಅಂದ್ರೆ ನಾವೇನ್ ಹೇಳ್ತೀವಿ, ಅವಳಿ ಜವಳಿ ಮಕ್ಳಿದ್ದಾರೆ, ನಮ್ಗೆ ಅಲ್ಲೋ ಒಬ್ಬ ರಾಮಕೃಷ್ಣರು ಅವಳಿ ಜವಳಿ ಮಕ್ಳು, ದೂರದಲ್ಲಿ ರಾಮ ಇದ್ದ, ನೋಡು ಆ ರಾಮ ಇದಾನಲ್ಲ, ಆ ರಾಮ ಏನಿದಾನೆ ಅವನು ಕೃಷ್ಣನ ತರ ಇದ್ದಾನೆ ಒಂದ, ಅಥವಾ ಈ ಕೃಷ್ಣ ಏನಿದಾನಲ್ಲ ಅವನು ರಾಮನ ತರ ಇದ್ದಾನೆ ಅಂತ. ಹೀಗೆ ಆ ತರ 2 ತರ ಹೇಳೋದಿದೆ. ಅಥವಾ ಅಲ್ಲಿಬ್ರು ನಿಂತಿದಾರಲ್ಲ ಅವ್ರಿಬ್ರು ಒಬ್ರೆ ಅಂತ ಹೇಳೋದು. ಅದ್ ಸಹಜವಾಗಿ ಜೀವ ಅಂತಾನು ಜೀವನ ಇಟ್ಕೊಂಡು ಜೀವನ ಇವಾಗ ಹೇಗೆ ಅಂದ್ರೆ, ಆ ರಾಮಕೃಷ್ಣರ ಉದಾಹರಣೆನ ಇನ್ನೊಂದ್ ಸ್ವಲ್ಪ ಬಿಡಿಸ್ತೀನಿ. 3 ತರ ಹೇಳ್ಬೋದು ರಾಮಕೃಷ್ಣ ಒಬ್ರೆ ಅಂತ ಹೇಳಲಿಕ್ಕೆ, ಅಥವಾ ಒಂದೇ ತರ ಕಾಣ್ತಾ ಇದ್ದಾರೆ ಇಬ್ರು ಅನ್ಲಿಕ್ಕೆ. ನೋಡು ಆ ಕೃಷ್ಣ ಇದಾನಲ್ಲ ಅವನು ರಾಮನ ತರ ಕಾಣ್ತಾ ಇದ್ದಾನೆ, ಈ ರಾಮ ಇದಾನಲ್ಲ ಅವನು ಕೃಷ್ಣನ ತರಹ ಕಾಣ್ತಾ ಇದ್ದಾನೆ, ಅವರಿಬ್ರಿಗೂ ಹೋಲಿಕೆ ಇದೆ ಅಂತ 3 ತರ ಹೇಳ್ಬೋದು. ಒಂದು ಆ ಹೋಲಿಕೆಯನ್ನ ಸಾದೃಶ್ಯದ ಬಗ್ಗೆ ಹೇಳ್ತಾ ಇದ್ದೇನೆ. ಹಾಗೆ ಇವ್ರೇನ್ ಮಾಡ್ತಾರೆ, 3 ತರ ಐಕ್ಯ ಹೇಳ್ಬೋದು. ಒಂದು, ಆ ಜೀವ ಇದಾನಲ್ಲ ಅವನೇ ಪರಮಾತ್ಮ, ಇನ್ನೊಂದು ಈ ಪರಮಾತ್ಮ ಇದಾನಲ್ಲ ಅವನೇ ಜೀವ, ಇನ್ನೊಂದು ಇಬ್ರು ಒಬ್ರೆ ಅಂದ್ರೆ ಜೀವ ಪರಮಾತ್ಮನು ಒಬ್ರೆ ಅಂತ ಹೇಳೋದು. ಹಾಗಾದ್ರೆ ಒಂದು ಸಾಧಾರಣವಾಗಿ ಹೇಳೋದು, ಇದೊಂದು ಜೀವನನ್ನ ಉದ್ದೇಶ ಮಾಡಿಕೊಂಡು ಪರಮಾತ್ಮನ ಐಕ್ಯವನ್ನ ಜೀವನಲ್ಲಿ ಹೇಳೋದು, ಇನ್ನೊಂದು ಪರಮಾತ್ಮನ ಉದ್ದೇಶ ಮಾಡಿಕೊಂಡು ಜೀವನ ಐಕ್ಯ ಹೇಳೋದು. ಇದರ ಒಂದು 3 ತರ ಶೈಲಿ ಇದೆ. ಹೇಳೋದಿದ್ರೆ 3 ತರ ಹೇಳ್ಬೇಕು. ಆದ್ರೆ ಈ 3 ತರ ಹೇಳಿದ್ರು ಕೂಡ ನಿಮ್ಮ ವೇದವಾಕ್ಯ ಪ್ರಮಾಣ ಅಂತ ಅನ್ನಿಸ್ಕೊಡಲ್ಲ, ನಿಮ್ಮ ವೇದವಾಕ್ಯ ಅಪ್ರಮಾಣ ಆಗತ್ತೆ, ಆ ಅರ್ಥವನ್ನ ಆ ವಾಕ್ಯಗಳು ಹೇಳೋದಿಲ್ಲ ಅಂತ ಇಲ್ಲೇ ಹೇಳ್ತಾ ಇರೋದು. ಇದನ್ನ ವಾಕ್ಯದ ಮುಖಾಂತರ ನೋಡೋಣ.
ಕಾಚಿತ್ ಶ್ರುತಿ ಪ್ರಮಾಣಾಂತರೇಣ ಈಶತ್ವೇನೈವ ವಿಜ್ಞಾತಂ ಪರಮಾತ್ಮಾನಮುದ್ದೇಶ್ಯ ಅನೀಶತ್ವೇನ ಪ್ರಮಿತ ಅನೀಶತ್ವ ಜೀವಭಾವೇನ ಆದಿಶೇತ್ ಅಂದ್ರೆ ಆಜ್ಞೆ ಮಾಡ್ತಾ ಇದೆ. ಇವನು ಜೀವನೇ, ಇವನು ಜೀವನೊಂದಿಗೆ ಐಕ್ಯವನ್ನು ಪಡೆದಿದ್ದಾನೆ, ಅಥವಾ ಈ ಜೀವ ಪರಮಾತ್ಮನೊಂದಿಗೆ ಐಕ್ಯವನ್ನು ಪಡೆದಿದ್ದಾನೆ, ಪರಮಾತ್ಮ ಈ ಜೀವನೊಂದಿಗೆ ಐಕ್ಯವನ್ನು ಪಡೆದಿದ್ದಾನೆ ಅಂತ ಈ ಸಂಧ್ಯಾ ವಂದನೆ ಮಾಡ್ಲೇಬೇಕು ಅನ್ನೋ ತರ ವಿಧಿ ವಾಕ್ಯ ಅಂತ ಕರಿತೀವಿ, ಆಜ್ಞಾ. ಆ ತರ ವೇದ ವಾಕ್ಯಗಳು ಆಜ್ಞೆ ಮಾಡ್ತಾ ಇರ್ಬೇಕು. ಆದ್ರೆ ಈ ಮೂರೂ ಸರಿ ಇಲ್ಲ. ಯಾಕೆ ಸರಿ ಇಲ್ಲ ಅಂದ್ರೆ ಅಂತ ಅದಕ್ಕೊಂದು ಕಾರಣವನ್ನ ಕೊಡ್ತಾರೆ. ಅದು ಸ್ವಲ್ಪ ವಿವರಣೆ ಮಾಡ್ಬೇಕಾಗಿದೆ. ಜೊತೆಗೆ ಆ ವೇದ ವಾಕ್ಯಗಳು ಯಾವ್ದು ಅಂತ ಆ ವೇದ ವಾಕ್ಯಗಳ ಬಗ್ಗೆ ವಿಮರ್ಶೆ ಮಾಡ್ಬೇಕಾಗಿದೆ ಈ ಸಂದರ್ಭದಲ್ಲಿ. ಆ ವೇದ ವಾಕ್ಯವನ್ನ ಯದ್ಯಪಿ ವಿಚಾರ ಮಾಡ್ತಾರೆ ಮುಂದೆ ಸುಧಾದಲ್ಲೂ ಕೂಡ ಹಲವು ಸಂದರ್ಭಗಳಲ್ಲಿ. ಆದ್ರೂ ಇಲ್ಲಿ ಟಿಪ್ಪಣಿಯಲ್ಲಿ ವಿಚಾರವನ್ನ ಮಾಡಿದ್ದಾರೆ. ಒಂದೇ ವೇದ ವಾಕ್ಯ ತಗೊಂತಾರೆ, ಭಗವದ್ಗೀತೆಯ ಮಾತನ್ನ ತಗೊಳ್ತಾರೆ. ಭಗವದ್ಗೀತೆ ಯದ್ಯಪಿ ಅದು ದೇವರು ಜೀವರು ಬೇರೆ ಅಂತ ಹೇಳಲಿಕ್ಕಿರುವಂತ ವಿಶಿಷ್ಟವಾದ ಗ್ರಂಥ, ಅಷ್ಟು ಚೆನ್ನಾಗಿದೆ, ಭೇದವನ್ನೇ ಹೇಳೋದು ಭಗವದ್ಗೀತೆ ಜೀವ ಪರಮಾತ್ಮನಿಗೆ. ಆದ್ರೆ ಭಗವದ್ಗೀತೆಯಲ್ಲೂ ಕೂಡ ಕೆಲವು ಮಾತುಗಳು ದೇವರು ಮತ್ತೆ ಜೀವ ಒಬ್ರೇ ಅಂತ ಹೇಳುವಂತ ವಾಕ್ಯ ಸಿಗತ್ತೆ ಮೇಲ್ನೋಟಕ್ಕೆ. ಆದ್ರೆ ವಸ್ತುತ ಆ ರೀತಿ ಅರ್ಥ ಅಲ್ಲ. ಅದು ನಮಗೆ ಗೀತಾ ಭಾಷ್ಯ, ಗೀತಾ ತಾತ್ಪರ್ಯ, ಮಧ್ವಾಚಾರ್ಯ ನೋಡಿದ್ರೆ ಗೊತ್ತಾಗತ್ತೆ. ಆದ್ರೆ ಈ ಸುಧಾ ಸಂದರ್ಭದಲ್ಲಿ ಆ ವಾಕ್ಯಗಳನ್ನು ತಗೊಂಡು ಟಿಪ್ಪಣಿಕಾರರು ಅದಕ್ಕೆ ವಿವರಣೆಯನ್ನ ಮಾಡ್ತಾರೆ. ಒಂದು ಭಗವದ್ಗೀತೆ ಮಾತು ಮತ್ತೆ ಕೆಲವು ವೇದ ವಾಕ್ಯ ಇದನ್ನೆಲ್ಲ ತಗೊಂಡು ಚರ್ಚೆ ಮಾಡಿ ಅದಕ್ಕೊಂದು ಹೀಗಲ್ಲ ಈ ರೀತಿ ಅರ್ಥ ಅಂತ ಒಬ್ರು ಟಿಪ್ಪಣಿಕಾರರು, ವಾಕ್ಯಾರ್ಥ ರತ್ನಮಾಲ ಅಂತ ಟಿಪ್ಪಣಿ ಇದೆ, ಆ ಟಿಪ್ಪಣಿಯಲ್ಲಿ ಚೆನ್ನಾಗಿ ಬಿಡಿಸ್ತಾರೆ. ಅಲ್ಲಿ ಅಂಬ್ರಣಿ ಸೂಕ್ತ ತಗೊಂಡ್ಬರ್ತಾರೆ. ನಮ್ಗೆ ಯಾವ್ಯಾವ ಸೂಕ್ತ ನಾವು ಪಾರಾಯಣ ಮಾಡೋದು ಇತ್ಯಾದಿಗಳೇನ್ ಮಾಡ್ತೀವಿ ಅದರಲ್ಲೇ ತತ್ವಗಳೆಲ್ಲ ಇದೆ. ಆ ತತ್ವಗಳನ್ನು ನಮ್ಗೆ ಸುಧಾದಲ್ಲಿ ಅನುವ್ಯಾಖ್ಯಾನದಲ್ಲಿ ಟಿಪ್ಪಣಿಗಳಲ್ಲಿ ಅಲ್ಲಲ್ಲಿ ಬಿಡಿಸಿದ್ದಾರೆ. ಅದರೆಲ್ಲ ಒಂದು ಕ್ರೋಢೀಕರಣ ಮಾಡ್ಕೊಂಡು ಪಾಯಿಂಟ್ ಮಾಡ್ಕೊಂಡ್ರೆ ತುಂಬಾ ಅನುಕೂಲ. ಅದನ್ನ ಮತ್ತೆ ಆ ಟಿಪ್ಪಣಿಯ ವಿಚಾರ ಮತ್ತೆ ಮಿಕ್ಕಿದ ವಿಚಾರವನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಈ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣೆ. ನಮಸ್ಕಾರ ಗುರುಗಳೇ. ನಮಸ್ಕಾರ ಮಾಡ್ತೀನಿ ಆಚಾರ್ಯ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ. ಆಚಾರ್ಯ